ಹಾಯ್ ಎವ್ರಿವನ್. ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡರಿಂದ ಧಾರವಾಡ ಪೇಡ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇಷ್ಟು ಸಾಫ್ಟಾದ ಧಾರವಾಡ ಪೇಡವನ್ನು ಹೇಗೆ ಮಾಡುವುದಂತ ನೋಡೋಣ. ಮೊದಲು ಒಲೆ ಮೇಲೆ ಫ್ಯಾನ್ ಇಟ್ಕೊಳ್ಳಿ. ಅರ್ಧ kg ಹಾಲಿನ ಪೌಡ್ರು, 1 ಲೋಟ ತುಪ್ಪ, 1 ಲೋಟ ಹಾಲು. ಅಂದರೆ ಒಮ್ಮೆ ಹಾಕುವಂತಿಲ್ಲ, ತುಪ್ಪ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಹಾಕ್ಕೊಂಡು ಹುರಿತಾ ಹೋಗಬೇಕು. ಬಾಣಲಿ ಕೈ ಬಿಡದೆ ಕೈ ಆಡಿಸ್ತಾನೇ ಇರಬೇಕು, ಬಿಟ್ಟರೆ ಸೀದು ಹೋಗುತ್ತೆ. ಸ್ವಲ್ಪ ಸ್ವಲ್ಪ ಹಾಲು, ಒಮ್ಮೆ ಹಾಕುವಂತಿಲ್ಲ, ಸ್ವಲ್ಪ ಸ್ವಲ್ಪ ಹುರಿತಾ ಹುರಿತಾ ಹಾಗೆ ಬೇಕಾದಷ್ಟು ಹಾಕ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಅದು ಹೀಗೆ ಬ್ರೌನ್ ಕಲರ್ ಆಗುತ್ತೆ. ಇನ್ನೂ ಸ್ವಲ್ಪ ಬ್ರೌನ್ ಆಗಬೇಕು. ಬ್ರೌನ್ ಕಲರ್ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಮಿಕ್ಸಿಗೆ ಸಕ್ಕರೆ ಮತ್ತು ಅದು ಹುರಿದಿಟ್ಟು ಇರುವಂಥ ಹಾಲಿನ ಪೌಡ್ರನ್ನು ಮಿಕ್ಸರ್ಗೆ ಹಾಕೋಬೇಕು. ಅದಾದಮೇಲೆ ಮಿಕ್ಸರ್ಗೆ ಹಾಕೊಂಡು ಆದಮೇಲೆ ಮತ್ತೆ ಅದನ್ನು ತಂದು ಒಲೆ ಸ್ಟವ್ ಹಚ್ಚಿ ಅದ್ರ ಮೇಲೆ ಫ್ಯಾನ್ ಇಟ್ಟು ಕಡಾಯಿ ಇಟ್ಟು ಅದ್ರಲ್ಲಿ ಹಾಕಿ ಹಾಗೆ ಸ್ವಲ್ಪ ಹುರಿತಾ ಇರಬೇಕು. ಹುರಿತಾ ಹುರಿತಾ ಹಾಗೆ ಕೈ ಆಡಿಸ್ತಾನೆ ಇರಬೇಕು, ತಳ ಸೀದು ಹೋಗದೆ ಇರೋ ಹಾಗೆ. ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ಹಾಕ್ತಾ ಹಾಕ್ತಾ ಹಾಗೆ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾನೆ ಹುರಿತಾನೇ ಇರಬೇಕು. ಆಮೇಲೆ ಅದು ತೇವಾಂಶ ಆಗುತ್ತೆ, ಗಟ್ಟಿ ಗಟ್ಟಿ ಥರ ಆಗುತ್ತೆ. ನೀರಿನ ಅಂಶ ಅದರೊತ್ತೆ ತುಪ್ಪ ಹಾಲು ಹಾಕ್ತಾ ಇರ್ತೀವಲ್ಲ, ಮೃದುವಾಗಿ ಬರುತ್ತೆ. ಆಮೇಲೆ ತಳ ಹಿಡಿದೇ ಇರೋ ಹಾಗೆ ನಮಗೆ ಆ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ನಾವು ಹುರಿಬೇಕು, ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಬ್ರೌನ್ ಕಲರ್ ಬರಬೇಕಿದು. ಹಾಲಿನ ಪೌಡ್ರು ವೈಟ್ ಇರುತ್ತಲ್ಲ, ಅದು ಬ್ರೌನ್ ಕಲರ್ ಆಗಬೇಕು. ಆವಾಗಲೇ ಧಾರವಾಡ ಪೇಡ ಚೆನ್ನಾಗಿ ಬರೋದು, ಸಾಫ್ಟಾಗಿ ಬರೋದು. ಇನ್ನು ಕೈ ಆಡಿಸ್ತಾನೇ ಇರಬೇಕು ಸ್ವಲ್ಪ ಹೊತ್ತು, ಬಿಟ್ಟರೆ ತಳ ಸೀದು ಹೋಗಿಬಿಡುತ್ತೆ. ಕೈ ಬಿಡದೇ ನೋಡಿ ಈ ಕನ್ಸಿಸ್ಟೆನ್ಸಿ. ಇನ್ನೂ ಸ್ವಲ್ಪ ಬರಬೇಕು, ತಳ ಬಿಟ್ಟು ಇದು ಬರಬೇಕು. ಇನ್ನೊಂಚೂರು ತುಪ್ಪ ಹಾಕಿಬಿಟ್ಟು ಕೈ ಆಡಿಸ್ತಾ ಇರಬೇಕು, ತಿರುಗಿಸ್ತಾನೆ ಇರೋದಾಗೆ. ಕೈ ಬಿಟ್ಟರೆ ಸೀದು ಹೋಗ್ಬಿಡುತ್ತೆ ಕೆಳಗಡೆ. ಹಾಗೆ ಕೈ ಬಿಡದೇ ಅಲ್ಲಾಡಿಸ್ತಾ ಇರಬೇಕದು ಸೌಟಿಂದ. ನೋಡಿ ಬ್ರೌನ್ ಕಲರ್ ಬರ್ತಾ ಇದೆ ಅಲ್ವಾ, ಈ ಕಲರ್ ಬರಬೇಕು ನಾವು ಪೇಡಕ್ಕೆ. ಆಮೇಲೆ ಈ ಹದ ನೋಡಿ, ಈಗ ತಿರುದ ತಕ್ಷಣ ತಳ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಮೃದುವಾಗಿ ಬರ್ತಾಯಿದೆ. ಸಾಫ್ಟಾಗಿ ತುಪ್ಪ ಹಾಕಿದ್ದೀವಲ್ಲ ಅದಕ್ಕೆ ತಳ ಬಿಡದೆ ನೋಡಿ ಈ ಹದಕ್ಕೆ ಬರಬೇಕು ನಮಗೆ ಧಾರವಾಡ ಪೇಡ ಮಾಡೋಕ್ಕೆ. ನೋಡಿ ಗಂಟಿಲ್ಲದೆ ಎಷ್ಟು ಸಾಫ್ಟಾಗಿ ತೇವಾಂಶ ಎಲ್ಲ ಈಗ ಬಿಟ್ಟಿದೆ ನೋಡಿ ತುಪ್ಪದ್ದು. ಇಷ್ಟು ಇದಾಗಬೇಕು. ನೀವು ಎಷ್ಟು ಒಲೆ ಮೇಲೆ ಇಟ್ಕೊಂಡು ಪಾತ್ರೆ ನೋಡಿ ತಳ ಹಿಡ್ದಿರೋ ಹಾಗೆ ಬಿಡ್ತಾ ಇದೆ ನೋಡಿ. ಈಗ ಬರಬೇಕು, ಈಗ ಮಾಡಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿ ಕೆಳಗಿಟ್ಕೊಂಡು ಸ್ವಲ್ಪ ಆರಲು ಬಿಡಿ. ಬಿಸಿ ಇರುವಾಗಲೇ ಕಟ್ಟಕ್ಕೆ ಹೋದರೆ ಕೈ ಸುಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ, ತೀರಾ ತಣ್ಣಗಾದರೆ ಎಲ್ಲ ಡ್ರೈ ಆಗಿಬಿಡತ್ತೆ, ಸೇಪ್ ಮಾಡೋಕ್ಕಾಗಲ್ಲ, ಪೇಡ ಸೇಪ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಬೆಚ್ಚಗಿರುವಾಗಲೇ ಕಟ್ಟಿಡಬೇಕು. ನಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಉದ್ದಕ್ಕಾದರೂ ಮಾಡ್ಕೋಬೋದು, ಗುಂಡನಾದರೂ ಮಾಡ್ಬೋದು, ಉಂಡೆ ಲಡ್ಡು ಆಕಾರದಲ್ಲಾದರೂ ಮಾಡ್ಬೋದು, ಉದ್ದನಾದರೂ ಮಾಡ್ಬೋದು. ನಮ್ಗೆ ಹೇಗೆ ಇಷ್ಟನೋ ಹಾಗೆ ಕಟ್ಟಿ ಇಟ್ಕೋಬೋದು. ಹೀಗೆ ಕಟ್ಕೋಬೇಕು. ತುಪ್ಪ ನೋಡಿ ಕೈಗೆಲ್ಲ ಹೇಗೆ ಬಿಟ್ಟಿದೆ ಅಂತ, ತುಂಬ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಬಿಸಿಲು ಅಂದರೆ ಡಾರ್ಕ್ ಇರಲಿಲ್ಲ, ಅಂದರೆ ತುಂಬ ಬೆಳಕು ಬಿಸಿಲು ಜಾಸ್ತಿ ಇತ್ತು ಆವಾಗ. ಬೆಳಕು ಜಾಸ್ತಿ ಇರೋದರಿಂದ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಬ್ರೌನ್ ಕಲರ್ ಬರಬೇಕು ಪೇಡ.
ನನಗೆ ಲೈಟು ಡಾರ್ಕ್ ಸ್ವಲ್ಪ ಜಾಸ್ತಿ ಲೈಟ್ ಇರೋದ್ರಿಂದ ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ. ಅದು ಇರೋದು ಆ್ಯಕ್ಚುಲಿ ಬ್ರೌನ್ ಕಲರು. ಇದೆಲ್ಲ ಬ್ರೌನ್ ಕಲರ್ ಆಗಬೇಕು. ಮೇಲೆ ಒಂದು ಸರಿ ಶುಗರ್ ಕೋಟಿಂಗ್ ಮಾಡ್ಕೋಬೋದು ನೀವು. ಆ ಪೇಡನ್ನ ಶುಗರ್ ಪುಡಿಯಲ್ಲಿ ಅದ್ಬಿಟ್ಟು ಇಟ್ಕೋಬೋದು. ಅಥವಾ ಶುಗರ್ ಅಂತ ಬರುತ್ತೆ, ಸಕ್ಕರೆ, ಅದರಲ್ಲಿ ಅದು ಇಟ್ಕೋಬೋದು. ಬೇಡ ಹಾಗೆ ಇದಕ್ಕೆ ಶುಗರ್ ಹಾಕಿರ್ತೀವಲ್ಲ, ಮೇಲ್ಗಡೆ ಏನಷ್ಟು ಇಷ್ಟ ಆಗಲ್ಲ ಅನ್ನೋರು ಹೀಗೆ ತಿನ್ಬೋದು. ಆ ಶುಗರ್ ಹಾಕಿದರೆ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಶುಗರ್ ಜಾಸ್ತಿ ಆಗಿತ್ತು, ಇನ್ಮೇಲೆ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಾನು ಹಾಕೋಕ್ಕೆ ಹೋಗಲಿಲ್ಲ. ಬರೀ ಸಿಂಪಲಾಗಿ ಇಷ್ಟೇ ಮಾಡಿದೆ. ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬರುತ್ತೆ, ಸಖತ್ತಾಗಿ ಬರುತ್ತೆ. ₹1 ಖರ್ಚಿಲ್ಲದೆ ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡ್ರಿಂದ ಮಾಡಬಹುದಾದ ಧಾರವಾಡ ಪೇಡ.